ಹಲೋ ಹಾಯ್ ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಮಿಸ್ಟರ್ ವಿಜಿ. ಸೊ ಬೆಳಿಗ್ಗೆ ಏನಪ್ಪ ಬ್ಲಾಗ್ ಮಾಡ್ತಿದ್ದೀನಿ ಅಂದರೆ ಈಗ ಟೈಮ್ ಆಗಿದೆ ಶಾಪ್ 6 o'clock. ಸೊ ನಾನೆಲ್ಲಿದ್ದೀನಪ್ಪ ಅಂದರೆ ನೀವು ನೋಡ್ತಿರ್ಬೋದು ಮಣಿ ದಮ್ ಬಿರಿಯಾನಿ ಹೊಸಕೋಟೆ. ಸೊ ಈಗಾಗಲೇ ನಾವು 2 times ಲಾಸ್ಟ್ ಟೈಮ್ ವಿಸಿಟ್ ಮಾಡಿದ್ವಿ. ಸೊ ಇವತ್ತು ನಮ್ಮ ಬಾಯ್ಸ್ ಎಲ್ಲ ಬರ್ತಿದ್ದಾರೆ, ಸಂತು ಕಾರ್ ತಗೊಂಡಲ್ಲ, ಅದೇ ಖುಷಿಗೆ ಪಾರ್ಟಿ ಕೊಡ್ಸಕ್ಕೆ ಬರ್ತಿದ್ದಾನೆ. ಸೊ ಇವಾಗ ಆ್ಯಕ್ಚುಲಿ 6 o'clock ಓಪನಿಂಗ್ ಗೈಸ್. ಫಸ್ಟ್ ಎಲ್ಲ ನಾವು 4 o'clock ಬರ್ತಿದ್ವಿ. ಸೊ ಇವತ್ತು ಅದಕ್ಕೆ ಲೇಟಾಗಿ ಬಂದೆ. ರೋಡು ಸ್ವಲ್ಪ ತುಂಬ ಕಡಿಮೆ ಇದೆ ಗೈಸ್ ಕಂಪ್ಯಾರಿಟಿವ್ಲಿ. ಲಾಸ್ಟ್ ಟೈಮ್ ಎಲ್ಲ ಬಂದಾಗ ನಾವು ಆಲ್ಮೋಸ್ಟ್ 1.5 hour ಕ್ಯೂಲೇ ವೆಯ್ಟ್ ಮಾಡಿದ್ವಿ. ಇವತ್ತು ಫುಲ್ ಫ್ರೀ ಆಗಿದೆ. ಸೊ ಬನ್ನಿ ಹೋಗಿ ಟಿಕೆಟ್ಸ್ ಎಲ್ಲ ತೊಗೊಂಡು ಬಿರಿಯಾನಿ ವೇಟಿಂಗ್ ಮಾಡೋಣ. ಸೊ ನೋಡ್ತಿರ್ಬೋದು ನೀವು, ಫುಲ್ ಕಡಿಮೆ ಇದೆ ಗೈಸ್, ಕ್ರೌಡೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ, ಫುಲ್ ಖಾಲಿ ಇದೆ. ಸೊ ಗೈಸ್ ಬಂದು ಟೋಕನ್ಸ್ ಎಲ್ಲ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗಿದೆ ಗೈಸ್. ಲಾಸ್ಟ್ ಟೈಮ್ ಬಂದಾಗ ಐ ಥಿಂಕ್ 280 ಏನಾಯಿತು, ಈ ಸಲ 310 ಮಾಡಿದ್ದಾರೆ. ಆ್ಯಂಡ್ ಚಿಕನ್ ಕಬಾಬ್ನ ಮೆನ್ಯೂಯಿಂದ ತೆಗೆದುಬಿಟ್ಟಿದ್ದಾರೆ ಗೈಸ್, ಬಿಕಾಸ್ ಶಾರ್ಟೇಜ್ ಆಫ್ ಸಿಲಿಂಡರ್ಸಿಂದ. ಆ್ಯಕ್ಚುಲಿ ನಾವು ಕಬಾಬ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ಲಾಸ್ಟ್ ಟೈಮ್ ಕ್ರೇಜಿ ಆಗಿತ್ತು ಕಾಂಬಿನೇಷನ್ ಅಂತ, ಬಟ್ ಈ ಸಲ ಕಬಾಬ್ ಮಿಸ್ ಆಗಿದೆ. ಸೊ ನಾವು ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ನೋಡಿಕೊಂಡು 6 o'clock ಓಪನಿಂಗ್ ಅನ್ಕೊಂಡು ಬಂದ್ವಿ ಗೈಸ್. ಲಾಸ್ಟ್ ಟೈಮ್ ಎಲ್ಲ 4 o'clock ಬಂದಿದ್ವಿ. ಇಲ್ಲಿ ಬಂದಮೇಲೆ ಗೊತ್ತಾಯಿತು 4 o'clock ಓಪನಿಂಗ್ ಅಂತೆ. 6 o'clock ಕ್ಲೋಸಿಂಗ್ ಟೈಮು. ಇನ್ನೊಂದು ಸ್ವಲ್ಪ ಲೇಟ್ ಆಗಿದ್ರೆ ನಮ್ಗೆ ಬಿರಿಯಾನಿ ಸಿಗ್ತಿದ್ದಿಲ್ಲ. ಸ್ವಲ್ಪ ಬೇಗ ಬಂದು ಒಳ್ಳೆ ಕೆಲಸ ಮಾಡಿದ್ದೀವಿ. ನಮ್ಮ ಬಾಯ್ಸ್ ಇನ್ನೇನು ಪಾರ್ಕಿಂಗ್ ಲಾಟಲ್ಲಿ ಇದ್ದಾರೆ, ಬರ್ತಾ ಇದ್ದಾರೆ ಗೈಸ್. ಎಲ್ಲರನ್ನೂ ಒಟ್ಟಿಗೆ ಮೀಟ್ ಮಾಡಿಸ್ತೀವಿ. ಫೈನಲಿ ಬೆಂಗಳೂರಿನ ಬೆಸ್ಟ್ ಬಿರಿಯಾನಿ ಸೊ ಇವತ್ತು ಕ್ರೌಡ್ ಅಂತೂ ಇಲ್ಲ ಗೈಸ್, ಯಾಕಂದರೆ ನಾವೇ ಲೇಟ್ ಮಾಡ್ಕೊಂಡಿದ್ದೀವಿ. ಫುಲ್ ಖಾಲಿ ಇದೆ. ಫೈನಲಿ ಬಿರಿಯಾನಿನೂ ಕೈಗೆ ಬಂದಿದೆ. ಸೊ ಬನ್ನಿ ಬ್ಯಾಟಿಂಗ್ ಶುರು ಹಚ್ಕೊಳ್ಳೋಣ. ಸೊ ಗೈಸ್ ಫೈನಲಿ ಟೇಸ್ಟ್ ಮಾಡೋಣ, ವೆಯ್ಟ್ ಮಾಡೋಕ್ಕಾಗ್ತಿಲ್ಲ. ಗೈಸ್ ಆ ರೈಸ್ ಫ್ಲೇವರ್ ಇರುತ್ತಲ್ಲ, ಅದು ತಿಂದಿದ ತಕ್ಷಣ ನಿಜ ಆ ಫೀಲ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಮಟನ್ ಸಹ ಅಷ್ಟೇ ಗೈಸ್, ಇಲ್ಲಿ ಸೌದೆ ಒಲೆಯಲ್ಲಿ ಮಾಡೋದು ಸಖತ್ ಸಾಫ್ಟ್. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಮಟನ್ನು, ಬೆಣ್ಣೆ ಥರ ಇದೆ. ಮಟನ್ ಸೌದೆ ಒಲೆಯಲ್ಲಿ ಮಾಡೋದು, ಬೇಯಿಸೋ ಸೌದೆ ಬಿರಿಯಾನಿನ ಸೌದೆ ಯಾ. ಸೊ ತಿನ್ಬಿಟ್ಟು ಸಿಗ್ತೀವಿ ಗೈಸ್. ಸೊ ಗೈಸ್ ಫೈನಲಿ ಬಿರಿಯಾನಿ ಬ್ಯಾಟಿಂಗ್ ಮಾಡಿಕೊಂಡು ಸೊ ಪಾರ್ಸಲ್ ಒಂದೆರಡು ಬಿರಿಯಾನಿ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ಬಾಯ್ಸ್ ಎಲ್ಲ ಬಂದು ಇಲ್ಲಿ ಕಾರ್ ಹತ್ರ ವೆಯ್ಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇನ್ನೂ ಬೇಗ ಬರಬೇಕಾಗಿತ್ತು ಅನಿಸ್ತು ಗೈಸ್. ಆ ಫೀಲ್ ಬಂದಿಲ್ಲ ಇವತ್ತು ಹೇಳ್ಬೇಕು ಅಂದರೆ ಲಾಸ್ಟ್ ಟೈಮ್ ಥರ, ಬಟ್ ಕ್ರೇಜಿ ಇತ್ತು. ಸೊ ನಮ್ಮ ಬಾಯ್ಸ್ ಎಲ್ಲ ಇದ್ದಾರೆ. ಮಚ್ಚ ಹೆಂಗಿತ್ತು ಬಿರಿಯಾನಿ? ಚೆನ್ನಾಗಿತ್ತಾ? ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಓಕೆನಾ? ಓಕೆ ಕ್ರೇಜಿ ಆಗಿತ್ತು ಗೈಸ್ ಬಿರಿಯಾನಿ ಮಾತ್ರ. ಬಟ್ ಅದೇ ಟೈಮಿಂಗ್ಸ್ ಒಂದು ಸ್ವಲ್ಪ ಲೇಟ್ ಮಾಡ್ಕೊಂಡ್ವಿ ಅನಿಸ್ತು. ಇಲ್ಲಿ ನಮ್ಮ ಸ್ಪೆಷಲ್ ಗೆಸ್ಟ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮಚ್ಚ ರಿವ್ಯೂ ಕೊಡಪ್ಪ ಬಿರಿಯಾನಿ ಬಗ್ಗೆ. ಏನಿಲ್ಲ, ರಿವ್ಯೂ ಏನಿಲ್ಲ. 4 ಸತಿ ಬಂದಿದೀವಲ್ಲ ಇಲ್ಲಿವರೆಗೂ. 4 ಸಲ ಕಂಟಿನ್ಯೂಸ್ ಒಂದೇ ಕಡೆ ಬಂದಿದೀವಿ ಅಂದ್ರೆ ಅರ್ಥ ಮಾಡ್ಕೊಬೇಕಂತ್ಯಾ? ಇಲ್ಲ, ನಾನು ಇನ್ನೊಂದು ತಿಂದಿದ್ದೀನಿ. ಅಕ್ಷಯ್. ಓಕೆ ಅಲ್ಲೂ ಚೆನ್ನಾಗಿದೆ. ಬಟ್ ಅಲ್ಲಿ ಮಟನ್ ತಿನ್ನಿಲ್ಲ, ಚಿಕನ್ ಬಿರಿಯಾನಿ ತಿಂದಿದ್ದೀನಿ. ಓಕೆ ಬಟ್ ನನಗೆ ಬೇರೆ ಕಡೆ ಎಲ್ಲೂ ಎಕ್ಸ್ಪೀರಿಯನ್ಸ್ ಇಲ್ಲ ಗೈಸ್, ಇಲ್ಲೇ ಎಕ್ಸ್ಪೀರಿಯನ್ಸ್ ಇರೋದು. ಬಟ್ ಬೇರೆ ಕಡೆ ಹೋಗಕ್ಕೆ ನಂಗೆ ಮನಸ್ಸೇ ಆಗ್ತಿಲ್ಲ. ಸೊ ಹಂಗೆ ಇಲ್ಲೇ ತಿಂತಾ ಇದೀವಿ. ಸೊ ಈಗ ಏನಪ್ಪ ಪ್ಲಾನ್ಸ್ ಅಂದರೆ, ಸಂತು ಮನೆ ಕಾರ್ ತಗೊಂಡ್ರಲ್ಲ, ಇದೇ ಅದು ಕಾರು. ಸೊ ನಾನು ಸಂತು ಬೈಕಲ್ಲಿ ಹೋಗ್ತೀವಿ, ವಿನಿ ಮತ್ತೆ ಅವ್ರ ತಮ್ಮ ಕಾರಲ್ಲಿ ಬರ್ತಾರೆ. ಸೊ ನಮ್ಮ ಮನೆ ಹತ್ರ ಹೋಗಿ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಬನ್ನಿ ನೋಡೋಣ ಮುಂದೆ ಹೋಗ್ತಾ ಏನೇನಾಗುತ್ತೆ ಅಂತ. ಓಕೆ ಮಚ್ಚ. ಸೊ ಗೈಸ್ ಫೈನಲಿ ಬಿರಿಯಾನಿ ತಿನ್ಕೊಂಡು ಮನೆಗೆ ಬಂದ್ವಿ. ಒಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಕಾರ್ ಎತ್ಕೊಂಡು ಹೈವೇಗೆ ಬಂದಿದ್ದೀವಿ. ಸೊ ಬನ್ನಿ ಓಡಿಸಿ ನೋಡೋಣ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಅಂತ. ಸಖತ್ತಾಗಿದೆ ಗೈಸ್ ಗಾಡಿ, ಸಖತ್ತು ಸ್ಮೂತ್ ಇದೆ. ಗಾಡಿ ಓವರ್ ಆಲ್ ಪಕ್ಕಾ ಸ್ಮೂತ್ ಆಗಿದೆ ಗೈಸ್. ಆಲ್ಮೋಸ್ಟ್ 4-5 kilometers ಓಡಿಸಿದೀವಿ. ಕ್ರೇಜಿ ಆಗಿದೆ. ಗೇರ್ ಶಿಫ್ಟಿಂಗ್ ಅಂತೂ ಗೊತ್ತೇ ಆಗ್ತಿಲ್ಲ ಗೈಸ್, ಅಷ್ಟು ಸ್ಮೂತ್ ಆಗಿದೆ. ಇನ್ನೊಂದು ಇಂಜಿನ್ ಎಷ್ಟು ಸ್ಮೂತ್ ಇದೆ ಅಂದ್ರೆ ಗಾಡಿ ರನ್ ಆಗ್ತಿದ್ಯಾ ಇಲ್ಲ ಅನ್ನೋದೇ ಗೊತ್ತಾಗಲ್ಲ ಈಚೆ ನಿಂತ್ಕೊಂಡಿರೋರಿಗೆ, ಅಷ್ಟು ಸ್ಮೂತ್ ಆಗಿದೆ ಗಾಡಿ ಮಾತ್ರ. ಪರ್ಫಾರ್ಮೆನ್ಸ್ ಹಂಗೆ ಇದೆ ಗೈಸ್. 3 cylinder ಅಂತ ಏನು ಪರ್ಫಾರ್ಮೆನ್ಸ್ ಏನು ಕಡಿಮೆ ಏನಿಲ್ಲ, ಕ್ರೇಜಿ ಆಗಿದೆ.
ಸೊ ಲಾಂಗ್ ರನ್ನಲ್ಲಿ ಒಂದ್ಸಲಿ ನೋಡಬೇಕು, ಲಾಂಗ್ ಹೋದಾಗ ಒಂದ್ಸಲಿ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ನಾವು ಎಕ್ಸ್ಪ್ಲೋರ್ ಮಾಡೋಣ. ಬಟ್ ಸದ್ಯಕ್ಕೆ ಒಂದು ಶಾರ್ಟ್ ಸ್ಪಿನ್ ಆಗ್ತದೆ, ಕ್ರೇಜಿ ಆಗಿದೆ ಗೈಸ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್. ಸುಜುಕಿದವ್ರ ಕಾರ್ ಬಗ್ಗೆ ಮಾತಾಡೋಂಗಿಲ್ಲ ನಾವು, ಬಟ್ ಡೀಸೆಲ್ ಓಡಿಸಿದ್ದೆ ನಾನು ವಿನಿ ಅವ್ರದ್ದು. ಸೊ ಇವತ್ತೇ ಪೆಟ್ರೋಲ್ ಗಾಡಿ ಓಡಿಸಿದ್ದು, ಕ್ರೇಜಿ ಆಗಿದೆ. ಫೈನಲಿ ಫೋಟೋಶೂಟು ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಬಂದು ಮನೇಲಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ಮತ್ತೆ ಇವರು ವಾಪಸ್ ಹೊರಡ್ತಿದ್ದಾರೆ ಬ್ಯಾಂಗ್ಳೂರ್ಗೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇದೇ ರೀತಿಯಾದ ಕ್ರೇಜಿ ಕಂಟೆಂಟ್ಸ್ ಬರ್ತಾ ಇರುತ್ತೆ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ ಬೈ ಬೈ, ಲವ್ ಯು ಆಲ್ ಗೈಸ್, ಸಿ ಯು ಸೂನ್ ಇನ್ ನೆಕ್ಸ್ಟ್ ವಿಡಿಯೋ.